ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೂರ್ಯನ ಅತಿಯಾದ ತಾಪಕ್ಕೂ ವಿಷ್ಣುವಿನ ಜನನಕ್ಕೂ ಇರುವ ಸಂಬಂಧ ಏನು ಎಂದು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಸೂರ್ಯನ ಅತಿಯಾದ ಶಾಖವನ್ನು ತಡೆಯಲಾಗದೆ ಸಂಧ್ಯಾದೇವಿ ತನ್ನ ಪ್ರತಿರೂಪದಂತಿರುವ ತನ್ನ ನೆರಳಿಗೆ ಜೀವ ಕೊಟ್ಟು ಛಾಯಾ ಎನ್ನುವ ಹೆಸರನ್ನಿಟ್ಟು ತನ್ನ ಪತಿಗೆ ಅನುಮಾನ ಬಾರದಂತೆ ಆತನೊಂದಿಗೆ ಸಂಸಾರ ನಡೆಸೋಕೆ ಹೇಳಿ ತಂದೆ ವಿಶ್ವಕರ್ಮನ ಮನೆಗೆ ಹೊರಟು ಹೋಗ್ತಾಳೆ. ಸಾಕಷ್ಟು ಸಮಯದ ನಂತರ ಈ ವಿಷಯ ಸೂರ್ಯನಿಗೆ ತಿಳಿದು ತನ್ನ ಮಾವನ ಮನೆಗೆ ಬರ್ತಾನೆ. ತನ್ನ ಹೆಂಡತಿಯ ಕಷ್ಟವನ್ನು ಅರಿತು ತನ್ನ ಅತಿಯಾದ ಶಾಖವನ್ನು ಕಡಿಮೆ ಮಾಡಬೇಕಾಗಿ ತನ್ನ ಮಾವನಾದ ವಿಶ್ವಕರ್ಮನನ್ನು ಕೇಳ್ತಾನೆ. ವಿಶ್ವಕರ್ಮ ಅಭಿಯಂತ್ರನಲ್ಲವೇ, ಅಂದರೆ ಎಂಜಿನಿಯರ್. ತಕ್ಷಣವೇ ಸೂರ್ಯಮಂಡಲವನ್ನು ತನ್ನಲ್ಲಿಗೆ ತರಿಸಿ ಸಾಣೆ ಹಿಡಿದು ನ್ಯೂನವಾದ ಭಾಗಗಳನ್ನೆಲ್ಲ ಕತ್ತರಿಸಿ ತೆಗಿತಾನೆ. ಈ ಕಡೆ ಸೂರ್ಯದೇವನ ಆಕಾರವನ್ನು ಸರಿಯಾಗಿ ಸಣ್ಣದಾಗಿ ಮೊದಲಿದ್ದದ್ದಕ್ಕಿಂತಲೂ ಸುಂದರವಾಗಿ ಸಹ ಮಾಡ್ತಾನೆ. ಆಕಾರ ಚಿಕ್ಕದಾದುದರಿಂದ ಶಾಖವು ಕಡಿಮೆಯಾಯಿತು. ಕಡಿದು ಕತ್ತರಿಸಿ ಬಿದ್ದಿದ್ದ ಸೂರ್ಯನ ಶರೀರದ ಭಾಗಗಳಾದ ಆರ್ಯಮ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ಪೂಷ, ವಿವಸ್ವಾನ್, ಪರ್ಜನ್ಯ, ದೃಷ್ಟ, ವಿಷ್ಣು ಎಂಬ ದ್ವಾದಶಾದಿತ್ಯರು ಜನಿಸುತ್ತಾರೆ. ಇವರಲ್ಲಿ ಕೊನೆಗೆ ಹುಟ್ಟಿದ್ದು ಆದರೆ ಅತಿ ಹೆಚ್ಚು ಯೋಗ್ಯತೆಯನ್ನು ಪಡೆದಿದ್ದು ವಿಷ್ಣು. ಈತನೇ ಸರ್ವಶ್ರೇಷ್ಠ ಹಾಗೂ ಉಳಿದವರಿಗೆ ಶಕ್ತಿ ಪ್ರಧಾನನೂ ಆಗಿರ್ತಾನೆ. ಹೀಗೆ ಸೂರ್ಯನ ಒಂದು ಅಂಶವೇ ವಿಷ್ಣು ಅಥವಾ ನಾರಾಯಣ. ಹೀಗಾಗಿ ಆತನ ಮತ್ತೊಂದು ಹೆಸರೇ ಸೂರ್ಯನಾರಾಯಣ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.